ಬೆಂಗಳೂರು ಪೊಲೀಸರ ಗೋಲ್ಮಾಲ್ ಬಿಗ್ ನ್ಯೂಸ್. ವಂಚಕರ ಬೆನ್ನು ಬಿದ್ದು ಬಡವರ ಬಂಗಾರ ನುಂಗಿದ ಪೊಲೀಸರು. ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆಗಳೇ ಡೀಲಿಂಗ್ ಅಡ್ಡೆಗಳ. ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಯಲ್ಲ, ಸೆಟಲ್ಮೆಂಟ್ ದಂಧೆ ನಡೀತಾ ಇದೆ. ಪೊಲೀಸ್ ಠಾಣೆಯಲ್ಲಿ ಗೋಲ್ಡ್ ಡೀಲಿಂಗ್ ನ ಎಕ್ಸ್ಕ್ಲೂಸಿವ್ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಎಚ್ಎಸ್ಆರ್ ಸೆಂಟ್ ಠಾಣೆ ಪೊಲೀಸರಿಂದ ಗೋಲ್ಮಾಲ್ ನಡೀತಾ ಇದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಬೆಳಗ್ಗೆಯಿಂದ ನಿರಂತರ ವರದಿ ಬಿತ್ತರಿಸಿದೆ. ಈ ವರದಿ ಇಂಪ್ಯಾಕ್ಟ್ ಕೂಡ ಆಗಿದೆ. ಬೆಂಗಳೂರಿನ ಪೊಲೀಸ್ ಠಾಣೆಗಳಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಬದಲಾಗಿ ಸೆಟಲ್ಮೆಂಟ್ ನಡೀತಾ ಇದೆ. ನಮ್ಗೆ ಈ ತರ ಕಷ್ಟ ಆಗಿದೆ ಅಂತ ಸಮಸ್ಯೆ ಹೇಳ್ಕೊಳ್ಳೋಕ್ ಹೋದ್ರೆ ಸಮಸ್ಯೆ ಪರಿಹರಿಸಬೇಕಾದ ಪೊಲೀಸರೇ ಡೀಲಿಂಗ್ ಮಾಡಿಕೊಂಡಿರುವಂತಹ ಸ್ಟೋರಿ ಇದು. ಬೆಂಗಳೂರಿನ ಎಚ್ಎಸ್ಆರ್ ಸೆಂಟ್ ಠಾಣೆ ಪೊಲೀಸರಿಂದ ನಡೆದಿರುವಂತಹ ಗೋಲ್ಮಾಲ್ ಡೀಲಿಂಗ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಚ್ಎಸ್ಆರ್ ಸೆಂಟ್ ಠಾಣೆ ಪೊಲೀಸರು ಮಾಡಿಕೊಂಡಿರುವಂತಹ ಡೀಲಿಂಗ್ ನ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸತತ ವರದಿ ಬಿತ್ತರಿಸಿದೆ ಇವತ್ತು ಬೆಳಗ್ಗೆಯಿಂದ. ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆಗಳೇ ಡೀಲಿಂಗ್ ಅಡ್ಡೆ ಆಗಿದ್ಯಾ ಅನ್ನೋ ಅನುಮಾನ ವ್ಯಕ್ತಪಡಿಸುವಂತಹ ಸ್ಟೋರಿ ಇದು. ಹಾಗಾದ್ರೆ ಏನಿದು ಪ್ರಕರಣ? ಜನರಿಗೆ ಡಬಲ್ ಲಾಭ ಕೊಡಿಸೋದಾಗಿ ಮಹಿಳೆ ಒಬ್ಬಳು ವಂಚಿಸಿರ್ತಾಳೆ. ಜನರ ದುಡ್ಡು ಚಿನ್ನ ಪಡೆದು ಹೆಚ್ಚಿನ ಬಡ್ಡಿ ಕೊಡೋದಾಗಿ ವಂಚನೆ ಮಾಡಿರ್ತಾಳೆ. ಜನ ಕೊಟ್ಟ ಚಿನ್ನ ಅಡವಿಟ್ಟು ದುಡ್ಡಿನ ಜೊತೆ ವಂಚಕಿ ಸುಧಾ ಎಸ್ಕೇಪ್ ಆಗಿರ್ತಾಳೆ. ಸುಧಾಳನ್ನ ಠಾಣೆಗೆ ಕರೆತಂದು ಡೀಲ್ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಡೀಲ್ ಮಾಡಿಕೊಂಡಿರ್ತಾರೆ. ತನ್ನ ಸಂಬಂಧಿಕ ಪ್ರಕಾಶ್ ರೆಡ್ಡಿ ಮೂಲಕ ಪೊಲೀಸ್ ಠಾಣೆಯಲ್ಲೇ ಡೀಲ್ ಮಾಡಿಕೊಂಡಿರ್ತಾರೆ. ಚಿನ್ನದಂಗಡಿ ಮಾಲೀಕನನ್ನ ಠಾಣೆಗೆ ಕರೆಸಿ ಚಿನ್ನ ಬಿಡಿಸಿದ್ರು ಪೊಲೀಸರು. ದುಡ್ಡೇ ಕೊಡದೆ ಸುಧಾ ಅಡವಿಟ್ಟಿದ್ದ ಚಿನ್ನವನ್ನ ಪೊಲೀಸರು ರಿಲೀಸ್ ಮಾಡಿಸಿರ್ತಾರೆ. ರಿಲೀಸ್ ಮಾಡಿಸಿದ ಚಿನ್ನ ಮೋಸ ಹೋದವರಿಗೆ ಕೊಡದೆ ಪೊಲೀಸರು ಆಟ ಆಡ್ತಾ ಇದ್ದಾರೆ. ಎಚ್ಎಸ್ಆರ್ ಸೆಂಟ್ ಠಾಣೆ ಪೊಲೀಸರೇ ಮೋಸ ಹೋದವರ 900 ಗ್ರಾಂ ಚಿನ್ನ ಏನಾಯ್ತು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸುಧಾಳಿಗೆ ಕೊಟ್ಟ ಚಿನ್ನ ನಮಗೆ ವಾಪಸ್ ಬಂದಿಲ್ಲ ಅಂತಿದ್ದಾರೆ ದೂರುದಾರರು. ದುಡ್ಡು ಕೊಡದೆ ಒತ್ತಡ ಹಾಕಿ ಚಿನ್ನ ಬಿಡಿಸಿದ್ದಾರೆ ಅಂತ ಇತ್ತ ಚಿನ್ನದಂಗಡಿ ಮಾಲೀಕರು ಹೇಳ್ತಿದ್ದಾರೆ. ಬಡ ಕಾರ್ಮಿಕರ ಚಿನ್ನಕ್ಕೆ ಎಚ್ಎಸ್ಆರ್ ಲೇಔಟ್ ಸೆಂಟ್ ಪೊಲೀಸರು ಕನ್ನ ಹಾಕಿದ್ರ? ಹಾಗಾದ್ರೆ ಇನ್ನು ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ವರದಿ ಬಿತ್ತರ ಆಗ್ತಾ ಇದ್ದಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ತನಿಖೆಗೆ ಆದೇಶ ಹೊರಡಿಸಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥ ಘಟನೆಗಳಾದಾಗ ತತ್ಕ್ಷಣ ಅವರಿಗೆ ಕ್ರಮ ತಗೊಳ್ತಾರೆ. ಅದೇನಾದರೂ ಮೇಲ್ನೋಟಕ್ಕೆ ಕಂಡು ಬಂದರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಪ್ರೂವ್ ಆದಾಗ ಅದಕ್ಕೇನು ಕ್ರಮ ತಗೊಳ್ಬೇಕು ನಮ್ಮಲ್ಲಿ ಆ ಕಮಿಟಿ ಇದೆ, ಅವರು ರೆಕಮೆಂಡ್ ಮಾಡ್ತಾರೆ. ಇಂಥ ಪನಿಷ್ಮೆಂಟ್ ಕೊಡಬೇಕು, ಇನ್ಕ್ರಿಮೆಂಟ್ ನಿಲ್ಲಿಸಬೇಕು ಅಥವಾ ಅವರಿಗೆ ಡಿಸ್ಮಿಸ್ ಮಾಡಬೇಕು, ಡಿಪೆಂಡಿಂಗ್ ಆನ್ ದಿ ಕೇಸಸ್ ಅದು ಮಾಡ್ತಾರೆ. ಈ ಪ್ರಕರಣದಲ್ಲಿಯೂ ಕೂಡ ನಾನು ಕಮಿಷನರ್ ಅವ್ರಿಗೆ ಹೇಳಿದ್ದೇನೆ ಈಗಾಗಲೇ. ತತ್ಕ್ಷಣ ಅವರಿಗೆ ಎನ್ಕ್ವೈರಿ ಮಾಡಿ ಏನು ವಸ್ತುಸ್ಥಿತಿ ಏನಿದೆ ಅದನ್ನು ತಿಳಿಸ್ಬೇಕು, ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೇನೆ. ಪದೇ ಏನಿಲ್ಲ, ಇಲ್ಲೊಂದು ಕೇಸ್ ನಡೆಯುತ್ತೆ. ನಡೆದಾಗ ನಾವು ಕ್ರಮ ತಗೊಳ್ತೀವಲ್ಲ. ನಾನು ಪ್ರತಿ ಬಾರಿನೂ ಕೂಡ ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ನಾನು ಹಿರಿಯ ಅಧಿಕಾರಿಗಳಿಗೆ ನಾನು ಅಡ್ರೆಸ್ ಮಾಡುವಾಗ, ಮೀಟಿಂಗ್ ಮಾಡುವಾಗ ನಾವು ರಿಯಲ್ ಎಸ್ಟೇಟ್ನಲ್ಲಿ ನೀವು ಯಾರೂ ಇನ್ವಾಲ್ವ್ ಆಗಕೂಡ್ದು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿ ಯಾರೋ ಒಬ್ಬರು ಇಂಥ ಕೆಲಸ ಮಾಡಿಬಿಡ್ತಾರೆ. ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಮುಂದೆ ಬೇರೆಯವರಿಗೆ ಮಾಡದೇ ಇರೋ ರೀತಿಯಲ್ಲಿ ಆಗುತ್ತೆ ಅಲ್ಲ. ಡೆಪ್ಟಿ ಕಮಿಷನರ್ ಸೌತ್ ಈಸ್ಟ್ ಡಿವಿಷನ್ ಅವ್ರಿಗೆ ಇದು ಇನ್ಕ್ವೈರಿ ವಹಿಸಲಾಗಿದೆ. ಅವರು ಇನ್ಕ್ವೈರಿ ಮಾಡಿ ಏನು ಇನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಆ ಪ್ರಕಾರ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅಂದರೆ ಹಿಂದೆ ಇದ್ದಾಗ ನಡೆದಿರೋದು ನಮಗೇನು ವಿಷಯ ಗೊತ್ತಿಲ್ಲ. ಯಾವುದೋ ನಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಅವರು ಹೇಳಿದರು ಈ ಥರ ಬಂದಿದೆ, ಅದಾದಮೇಲೆ ಇನ್ಕ್ವೈರಿ ನಡೀತಿದೆ. ಇನ್ಕ್ವೈರಿ ಅದಾದಮೇಲೆ ನೋಡಿ ಡಿ ಸಿ ಪಿ ಅವ್ರಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದೀನಿ. ಡಿ ಸಿ ಪಿ ಮಾಡ್ತಾರೆ ಅಥವಾ ಎ ಸಿ ಪಿ ಮಾಡ್ತಾರೆ ನೋಡಿ.
ಓಕೆ. ಇನ್ನು ಸುಧಾಳಿಗೆ ಕೊಟ್ಟ ಚಿನ್ನ ನಮಗೆ ವಾಪಸ್ ಬಂದಿಲ್ಲ ಅಂತ ದೂರುದಾರರು ಹೇಳ್ತಿದ್ದಾರೆ. ದುಡ್ಡು ಕೊಡದೆ ಒತ್ತಡ ಹಾಕಿ ಚಿನ್ನ ಬಿಡಿಸಿದ್ದಾರೆ ಅಂತ ಚಿನ್ನದಂಗಡಿ ಮಾಲೀಕರು ಹೇಳಿದ್ದಾರೆ. ಬಡ ಕಾರ್ಮಿಕರ ಚಿನ್ನಕ್ಕೆ HSR ಲೇಔಟ್ ಸೆನ್ ಪೊಲೀಸರು ಕನ್ನ ಹಾಕಿದ್ರ ಅಂತ ಈಗ ಪ್ರಶ್ನೆ ಮೂಡ್ತಾ ಇದೆ. ದುಡ್ಡು ಕೊಟ್ಟಿಲ್ಲ, ಚಿನ್ನವನ್ನ ಬಿಡಿಸ್ಕೊಂಡಿದ್ದಾರೆ ಅಂತ ಚಿನ್ನದಂಗಡಿ ಮಾಲೀಕ ಹೇಳ್ತಾ ಇದ್ರೆ, ಸುಧಾಳಿಗೆ ಕೊಟ್ಟ ಚಿನ್ನ ನಮಗ್ ಕೊಟ್ಟೇ ಇಲ್ಲ ಅಂತ ದೂರುದಾರರು ಹೇಳ್ತಿದ್ದಾರೆ. ಸುಧಾ ಗೋಲ್ಡ್ ಕೇಸ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಈಗ ಮತ್ತೊಂದು ಜ್ಯುವೆಲ್ಲರ್ ಶಾಪ್ನಲ್ಲೂ ಕೂಡ ಸುಮಾರು 200 ಗ್ರಾಮ್ನಷ್ಟು ಗೋಲ್ಡನ್ನು ಆಕೆ ಇಲ್ಲಿ ಅಡವಿಟ್ಟಿದ್ಲು. ಅದು ಬೇಗೂರಿನಲ್ಲಿರುವಂತಹ ಮಹಾಲಕ್ಷ್ಮಿ ಬ್ಯಾಂಕರ್ಸ್ ಅಂತೇಳಿ, ಆ ಬ್ಯಾಂಕರ್ಸ್ ಹತ್ರನೂ ಕೂಡ ನಾವೀಗ ಬಂದಿದ್ದೀವಿ. ಅದರ ಮಾಲೀಕರು ಕೂಡ ಇದ್ದಾರೆ. ಸರ್ ನಮಸ್ತೆ. ಸುಧಾ ಅನ್ನೋ ಲೇಡಿ ತಮ್ಮ ಜ್ಯುವೆಲ್ಲರ್ ಶಾಪ್ಗೆ ಬರ್ತಾ ಇದ್ರು ಸರ್ ಅವಾಗ? ಹಾಂ, ಬರ್ತಾ ಇದ್ರಾ? ಒಂದು 2-3 ಸತಿ ಬಂದಿದ್ದೆ, 2-3 ಸತಿ ಬಿಸ್ಕೊಂಡು ತೊಗೊಂಡು ಹೋಗಿದ್ದೆ. ಮತ್ತೆ ತಿರ್ಗಾ ಬರ್ತಾಯಿದ್ದು ಹೋಗ್ತಾಯಿದ್ದು, ಹಂಗೆ ರಿಲೇಷನ್ಶಿಪ್ ಆಗಿದೆ. ಸರಿ ಸರ್, ಈಗ HSR ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಸರ್. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 200 ಗ್ರಾಮ್ಗಿನ್ನ ಜಾಸ್ತಿ ನಿಮ್ಮ ಹತ್ರ ಅಡ ಇಟ್ಟಿರ್ತಾರೆ. ಆ ಗೋಲ್ಡೆಲ್ಲ ಎಲ್ಲೋಯ್ತು ಸರ್? ಆ ಗೋಲ್ಡ್ ಅವರು ಸುಧಾ ಅವ್ರು ಕರ್ಕೊಂಡ್ಬಂದಿದ್ದಾರೆ. ಕಾಸು ಕೊಡ್ತೀವೋ ಐಟಮ್ ಕೊಡಬೇಕಂತ. ಸರಿ ಆಯಿತು, ಸೈನ್ ಮಾಡಿಸಿ ಅವ್ರು ನಮಗೆ ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಬಿಟ್ಟು ಅವ್ರು ತೊಗೊಂಡೋಗಿದ್ದಾರೆ. ಎಲ್ಲಿಗೆ ಹೋಗಿದ್ರಿ ಸರ್ ನೀವು? ನಾವು ಪೊಲೀಸ್ ಸ್ಟೇಷನ್ ಹೋಗಿದ್ವಿ. ಯಾವ ಪೊಲೀಸ್ ಸ್ಟೇಷನ್? ಇಲ್ಲ, HSR ಲೇಔಟ್. HSR ಸರಿ. ಓಕೆ. ಅಂದಾಜು ಎಷ್ಟು ಗ್ರಾಮ್ ಗೋಲ್ಡು ನಿಮ್ಮ ಹತ್ರ ಇಟ್ಟಿದ್ರು ಸರ್? ನಿಮ್ಮ ಹತ್ರ ಇರೋ ಪಟ್ಟಿ ಪ್ರಕಾರ ಇಲ್ಲಿ ಬರ್ದಿರೋದಿದೆ. ಸುಧಾ ಅನ್ನೋದು ಇಲ್ಲಿದೆ ನೋಡಿ ಸರ್. ಹಾಂ, ಇಲ್ಲಿ ಇದೆ. ವೀಕ್ಷಕರೇ, ರಿಸಿಪ್ಟ್ ನಂಬರ್ 868 ಸುಧಾ ಅನ್ನೋರು ಸುಮಾರು 27 ಗ್ರಾಮ್ ಗೋಲ್ಡನ್ನು ಇಲ್ಲಿ ಇಟ್ಟಿರ್ತಾರೆ ಸರ್. ಅದು ರಿಲೀಸ್ ಆಯ್ತಾ ಸರ್? ರಿಲೀಸ್ ಆಯಿತು ಸರ್. ರಿಲೀಸ್ ಆಯ್ತಾ? ಆಯಿತು. ಓಕೆ. ಅಂದರೆ ನೀವು ಯಾರ್ಯಾರು ಹೋಗಿದ್ರಿ ಸರ್ ಸ್ಟೇಷನ್ಗೆ? ಸ್ಟೇಷನಲ್ಲಿ ನಾವು ಹೋಗಿದ್ದೇವೆ. ಮತ್ತು ಲಾಯರ್ ಹೇಳಿದ್ದಾರೆ ಅಷ್ಟೇ, ಸೈನ್ ಮಾಡ್ತಾರೆ. ಮತ್ತು ನೀವು ಒಡವೆ ಕೊಡಬೇಕು ಅಂತ ಕೊಟ್ಟಿದ್ದೀವಿ. ಟೋಟಲ್ಲು ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಗ್ರಾಮ್ ಗೋಲ್ಡ್ನ ಕೊಟ್ಟಿದ್ದಾರೆ? ಅಂದರೆ ಇದು 170, 150 ಏನಾರು ಇದ್ದರೆ ಅದು ನೋಡಿಬಿಟ್ಟು ಇದು ಮಾಡಬೇಕು. ಓಕೆ. ಆ ಟೈಮಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ಮನ್ನು ಏನೇನು ಮಾತಾಡ್ತಾರೆ ಸರ್? ಪೊಲೀಸ್ ಇನ್ಸ್ಪೆಕ್ಟರ್ ಏನು ಹೇಳಿದೆ, ಅವರು ಮಡಗಿದೆ ಅಂದರೆ ಐಟಮ್ ನೀವು ಕೊಡಲೇಬೇಕು ಅಂತ ಕೇಳಿದ್ರು ಅಷ್ಟೇ. ಓಕೆ. ಅಂದರೆ ನಿಮಗೆ ಸುಧಾ ಅವ್ರಿಗೆ ಕೊಟ್ಟರ ಅಥವಾ ಬೇರೆ ಯಾರಿಗಾದ್ರೂ ಗೋಲ್ಡ್ ಕೊಟ್ಟರು ಸರ್? ಯಾರು ಅವರು ಹೇಳಿದ್ದಾರೆ, ಅವರು ತೊಗೊಬಂದು ಇಸ್ಕೊಂಬಿಟ್ಟು ಕೊಟ್ಟಿದ್ದಾರೆ. ನಾವು ಮತ್ತೆ ದುಡ್ಡು ಎನಿಸ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀವಿ ಒಡವೆ. ಯಾರಿಗೆ ಹೇಳಿದ್ರು ಸರ್ ಸುಧಾ ಅವರು? ಸುಧಾ ಯಾರು ಕರೆದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರ ಹೆಸರೇನು ಸರ್ ಅದು? ಇಲ್ಲ, ಸುಧಾ ಅವರು ಅವ್ರದ್ದು ಫ್ರೆಂಡ್ ಇದೆ, ಯಾರ್ದು ಇದೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರು ಕಳಿಸ್ಬಿಟ್ಟು ದುಡ್ಡು ಕೊಡಿಸಿದ್ದಾರೆ. ಅವ್ನು ಪ್ರಕಾಶ್ ಇರ್ಬೋದು ಅಂತ, ಅದು ಕರೆಕ್ಟಾಗಿ ನಮಗೆ ಹೆಸರು ಗೊತ್ತಿಲ್ಲ. ಒಟ್ಟಿಗೆ ನೀವು ಸ್ಟೇಷನ್ಗೆ ಹೋಗಿದ್ದು ನಿಜ? ನಿಜ. ಅಲ್ಲಿ ಸೈನ್ ಮಾಡಿದ್ದು ನಿಜ? ನಿಜ ಮಾಡಿ. ಗೋಲ್ಡ್ ಕೊಟ್ಟಿದ್ದು ನಿಜ? ನಿಜ. ಹಾಗಾದರೆ ಕಳ್ಕೊಂಡವ್ರಿಗೆ ಹೋಗ್ಬೇಕಲ್ಲ ಸರ್ ಗೋಲ್ಡ್? ಎಲ್ಲೋಯ್ತು ಹಾಗಾದರೆ? ಅವರು ಯಾರಿಗೆ ಕೊಟ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ನಾವು ಕೊಟ್ಟದ್ದು ನಮ್ಮ ದುಡ್ಡು ಬಂತ ಅಂದರೆ ಅವ್ರು ಮುಂದೆ ಯಾರಿಗೆ ಕೊಟ್ಟಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಮಹಾಲಕ್ಷ್ಮಿ ಬ್ಯಾಂಕರ್ಸ್ನ ನಾರಾಯಣ್ ಅವರ ಮಾತು. ಸುಧಾ ಅವರು ಇವ್ರ ಹತ್ರ 170 ಗ್ರಾಮ್ ಅಷ್ಟು ಗೋಲ್ಡನ್ನು ಇಟ್ಟಿರ್ತಾರೆ. ಜೊತೆಗೆ ಬೇರೆಯವರ ಹೆಸರಲ್ಲೂ ಕೂಡ ಒಂದಷ್ಟು ಗೋಲ್ಡ್ ಇಟ್ಟಿರ್ತಾರೆ. ಇದೆಲ್ಲವೂ ಸೇರಿಸ್ಕೊಂಡ್ರೆ 200 ಗ್ರಾಮ್ಗೂ ಅಧಿಕ ಗೋಲ್ಡು ಈ ಮಹಾಲಕ್ಷ್ಮಿ ಬ್ಯಾಂಕರ್ಸಲ್ಲಿ ಮಾತ್ರವೇ ಇಟ್ಟಿರ್ತಾರೆ. HSR ಪೊಲೀಸ್ ಅವರು ಒಂದು ನೋಟಿಸ್ ಕೂಡ ಕೊಡ್ತಾರೆ. ನೋಟಿಸ್ ಪ್ರಕಾರ ಇವರು ಹೋಗಿ ಗೋಲ್ಡನ್ನು ಪೊಲೀಸ್ ಠಾಣೆಯಲ್ಲಿ ರಿಲೀಸ್ ಮಾಡ್ತಾರೆ. ಆ ಗೋಲ್ಡು ನೊಂದವ್ರಿಗೆ ಯಾರಿಗೂ ಹೋಗಲ್ಲ, ಬೇರೆ ಯಾರ್ಯಾರಿಗೂ ಹೋಗುತ್ತೆ. ಒಂದು ಸಮಗ್ರವಾದಂತಹ ತನಿಖೆ ಮಾಡಿದ್ರೆ ಮಾತ್ರ ಈ ಪ್ರಕರಣದಲ್ಲಿ ಸತ್ಯಾಂಶ ಹೊರಗಡೆ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಎನೋಸ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.